ಸಾಮಾನ್ಯ ಜ್ಞಾನ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂತಹ FDA, SDA, KPSCಯ ನೇಮಕಾತಿಗಳು, ಪೊಲೀಸ್ ನೇಮಕಾತಿ, ಶಿಕ್ಷಕ ನೇಮಕಾತಿ ಎಲ್ಲವೂ ಕೂಡ ಅತಿ ಉಪಯುಕ್ತ. ಮತ್ತೊಮ್ಮೆ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕರ್ನಾಟಕ ಉದ್ಯೋಗ ಮಿತ್ರದ ಕಾರ್ಯಗಳೆಂದರೆ ಎ. ಹೂಡಿಕೆಗಳ ವೃದ್ಧಿ, ಬಿ. ಅನೌಪಚಾರಿಕ ಉದ್ಯೋಗಾವಕಾಶಗಳ ಸೃಷ್ಟಿ, ಸಿ. ಹೂಡಿಕೆ ಪ್ರಸ್ತಾವಗಳ ಅನುಷ್ಠಾನ ಸೃಷ್ಟಿ, ಡಿ. ಉದ್ಯೋಗ ಸಂಬಂಧಿ ಉತ್ತೇಜಕಗಳ ಅವಕಾಶಗಳನ್ನು ವೃದ್ಧಿಸುವುದು. ಸರಿಯಾದ ಉತ್ತರ ಎ ಮತ್ತು ಸಿ, ಅಂದರೆ ಹೂಡಿಕೆಗಳ ವೃದ್ಧಿ ಹಾಗೂ ಹೂಡಿಕೆ ಪ್ರಸ್ತಾವಗಳ ಅನುಷ್ಠಾನ ಸೃಷ್ಟಿ ಉದ್ಯೋಗ ಮಿತ್ರದ ಕಾರ್ಯ. 3 is the right answer. ಗಂಗಾ ಕಲ್ಯಾಣ ಯೋಜನೆಯ ಗುರಿ ಎಂದರೆ ಇದನ್ನು ವೃದ್ಧಿಸುವುದಾಗಿದೆ. ಸಮುದಾಯ ನೀರಾವರಿ ಯೋಜನೆಗಳು, ಇವುಗಳನ್ನು ವೃದ್ಧಿಸುವುದು ಗಂಗಾ ಕಲ್ಯಾಣ ಯೋಜನೆಯ ಗುರಿ. ಕರ್ನಾಟಕ ಸರ್ಕಾರವು ಸಮುದಾಯಗಳಿಗೆ, ವಿಶೇಷವಾಗಿ SC, ST, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸೇರಿದ ಸಣ್ಣ ಮತ್ತು ಕನಿಷ್ಠ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವುದೇ ಗಂಗಾ ಕಲ್ಯಾಣ ಯೋಜನೆಯ ಧ್ಯೇಯ. 4 is the right answer. ಬೀಗ ಉದ್ದಿಮೆಗೆ ಪ್ರಸಿದ್ಧಿಯಾಗಿರುವ ನಗರ ಅಲಿಘರ್. ಅಲಿಘರ್ ಬೀಗ ಉದ್ದಿಮೆಗೆ ಪ್ರಸಿದ್ಧಿ. ಗೊತ್ತಿದೆ ನಿಮಗೆ, ಆಗ್ರಾ ಅದು ತಾಜ್ ಮಹಲ್ಗೆ ಪ್ರಸಿದ್ಧಿ. ಇನ್ನು ಅಲೆಪಿ ನಾರು ಉದ್ದಿಮೆಗೆ ಪ್ರಸಿದ್ಧಿಯಾಗಿದ್ದರೆ ಆನಂದ್ ಅಮೂಲ್ ಡೈರಿಗೆ ಪ್ರಸಿದ್ಧಿ. 2 is the right answer. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಎಂಬ NGO ಸಂಸ್ಥೆಯ ಮುಖ್ಯ ಕಾರ್ಯ ಮಾನವ ಹಕ್ಕುಗಳು. ಇದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಎಂಬ NGO ಸಂಸ್ಥೆಯ ಮುಖ್ಯ ಕಾರ್ಯವಾಗಿದೆ. 3ನೇ ವಿಶ್ವ ಸಬಲೀಕರಣ, ಫೋರ್ಡ್ ಫೌಂಡೇಶನ್, ವೈದ್ಯಕೀಯ ಸಹಾಯ, MSF ಹಾಗೂ ಪರಿಸರಾತ್ಮಕ ಕಾಳಜಿ ಗ್ರೀನ್ ಪೀಸ್ ಇಂಟರ್ನ್ಯಾಷನಲ್ NGO ಸಂಸ್ಥೆಯ ಮುಖ್ಯ ಕಾರ್ಯಗಳು. 1 is the right answer. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಇದು ಯಾರ ನಿಯಮ? ನ್ಯೂಟನ್. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಇದು ನ್ಯೂಟನ್ನ 3ನೇ ನಿಯಮ. 1 is the right answer. ಈ ಕೆಳಗಿನ ಹೇಳಿಕೆಗಳನ್ನು ವ್ಯವಹಾರ ನಿರ್ವಹಣೆಯ ಸೂಚ್ಯಂಕ ಸುಲಭೀಕರಣಕ್ಕೆ ಸಂಬಂಧಿಸಿದಂತೆ ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. 2 ಮತ್ತು 3 ಸರಿ. ಅಂದರೆ ಈ ಪಟ್ಟಿಯಲ್ಲಿ ಹೆಚ್ಚಿನ ಶ್ರೇಣಿಯನ್ನು ಪಡೆದಿರುವ ರಾಷ್ಟ್ರ ಎಂದರೆ ವ್ಯವಹಾರ ಸಂಸ್ಥೆಯ ಪ್ರಾರಂಭ ಮತ್ತು ಕಾರ್ಯಾಚರಣೆಗೆ ಅದರ ನಿಯಂತ್ರಣಾತ್ಮಕ ಪರಿಸರವು ಹೆಚ್ಚು ಸಹಾಯಕಾರಿ ಮತ್ತು ಸೂಕ್ತವಾದುದು. ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಭಾರತವು ವ್ಯವಹಾರ ನಿರ್ವಹಣೆಯಲ್ಲಿ ಕನಿಷ್ಠ ಶ್ರೇಣಿಯನ್ನು ಹೊಂದಿದೆ. ಈ ಹೇಳಿಕೆಗಳು ಸರಿಯಾಗಿವೆ. 4 is the right answer. ಕಾನೂನು ಸಂಸ್ಥೆ ಮೊಸಾಕ್ ಫೊನ್ಸೆಕಾ ಮೂಲಕವಾಗಿ ಇತ್ತೀಚೆಗೆ ಬಹುರಾಷ್ಟ್ರೀಯ ತೆರಿಗೆ ತಪ್ಪಿಸಿಕೊಳ್ಳುವಿಕೆಯ ಹಗರಣದಲ್ಲಿ ಸಿಲುಕಿದ ಮಧ್ಯ ಅಮೆರಿಕದ ರಾಷ್ಟ್ರವೆಂದರೆ ಪನಾಮಾ. 3 is the right answer. ಆಪರೇಷನ್ ಪರಾಕ್ರಮ್ ಇದು ಯಾವುದಕ್ಕೆ ಸಂಬಂಧಿಸಿದೆ? 2001ರ ಸಂಸತ್ ದಾಳಿ. ಆಪರೇಷನ್ ಪರಾಕ್ರಮ್ 2001ರ ಸಂಸತ್ ದಾಳಿಗೆ ಸಂಬಂಧಿಸಿದೆ. ಇನ್ನು ಆಪರೇಷನ್ ಸಂಕಟ್ ವಿಮೋಚನ್ ಸೌತ್ ಸುಡಾನ್ ಇವ್ಯಾಕ್ಯುಯೇಷನ್ ಮಿಷನ್ಗೆ ಸಂಬಂಧಿಸಿದ್ದು. ಆಪರೇಷನ್ ಮೈತ್ರಿ ನೇಪಾಳದ ಭೂಕಂಪ 2015ನಲ್ಲಿ. ಅದೇ ರೀತಿ ಯಮನ್ ರಕ್ಷಣಾ ಕಾರ್ಯಾಚರಣೆ 2015 ಇದು ಸಂಬಂಧಪಟ್ಟಿರುವಂಥದ್ದು ಯಾವುದಕ್ಕಪ್ಪ ಅಂತ ಹೇಳಿದರೆ ಆಪರೇಷನ್ ರಾಹತ್. ಸೊ 3 is the right answer. ಕೆಳಗಿನವುಗಳಲ್ಲಿ ಯಾವುದು ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿಲ್ಲ? ಮೈಸೂರು ಅರಮನೆ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿಲ್ಲ. ವಿಶ್ವ ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರಿದ ಇಲ್ಲಿ ಕೊಟ್ಟಿರುವಂತಹ ಮುಖ್ಯ ಸ್ಥಳಗಳು: ಆಗ್ರಾ ಕೋಟೆ ಉತ್ತರ ಪ್ರದೇಶ 1983, ಫತೇಪುರ್ ಸಿಕ್ರಿ ಉತ್ತರ ಪ್ರದೇಶ 1986, ಜಂತರ್ ಮಂತರ್ ರಾಜಸ್ಥಾನ 2010. 3 is the right answer. ನೀರಿನ ಶಾಶ್ವತ ಗಡುಸುತನ ಹೋಗಲಾಡಿಸಲು ಬಳಕೆ ಆಗದ ವಿಧಾನ ಕುದಿಸುವಿಕೆ. ಕುದಿಸುವಿಕೆ ತಾತ್ಕಾಲಿಕ ಗಡುಸುತನವನ್ನು ನಿವಾರಣೆ ಮಾಡಿದರೆ ಇನ್ನು ಉಳಿದಿರುವಂತಹ ಸೋಡಿಯಂ ಕಾರ್ಬೋನೇಟ್ ಸೇರಿಸುವಿಕೆ, ಆಸವನ ವಿಧಾನ, ಕಾಸ್ಟಿಕ್ ಸೋಡಾ ವಿಧಾನ ನೀರಿನ ಶಾಶ್ವತ ಗಡುಸುತನ ಹೋಗಲಾಡಿಸಲಿಕ್ಕೆ ಬಳಸ್ತಾರೆ. 4 is the right answer.
ಮಾನವ ದೇಹವು ಅನೇಕ ರಾಸಾಯನಿಕ ಧಾತುಗಳಿಂದಾಗಿದೆ. ದೇಹದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಇರುವ ಧಾತು ಆಕ್ಸಿಜನ್. ಮಾನವ ದೇಹದ 99% ಭಾಗವು ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್, ಸಾರಜನಕ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಎಂಬ 6 ಮುಖ್ಯ ಧಾತುಗಳಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ 65% ಆಕ್ಸಿಜನ್ ಮಾನವ ದೇಹದಲ್ಲಿದೆ. ಇದರಿಂದ ಬೈಕಾರ್ಬೊನೇಟ್ಗಳು ಕಾರ್ಬೊನೇಟ್ಗಳಾಗಿ ವಿಘಟನೆ ಹೊಂದುತ್ತವೆ. 3 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಅತ್ಯಂತ ಹೆಚ್ಚು ವಿದ್ಯುತ್ ಋಣೀಯ ಧಾತು ಫ್ಲೋರಿನ್. ಫ್ಲೋರಿನ್ ಅತಿ ಹೆಚ್ಚು ವಿದ್ಯುತ್ ಋಣೀಯ ಧಾತುವಾಗಿದೆ. ಇದರ ಪರಮಾಣು ಸಂಖ್ಯೆ 9, ಪರಮಾಣು ರಾಶಿ 19. ಇದನ್ನು ಸರ್ವಭಕ್ಷಕ ಧಾತು ಎಂದು ಕರೆಯಲಾಗುತ್ತದೆ. ಸೊ 1 ಈಸ್ ದಿ ರೈಟ್ ಆನ್ಸರ್. ಹಿಮೋಗ್ಲೋಬಿನ್ನ ಕಾರ್ಯ ಆಕ್ಸಿಜನ್ನ ಸಾಗಾಣಿಕೆ. ಹಿಮೋಗ್ಲೋಬಿನ್ ರಕ್ತದ ಕೆಂಪು ಕಣದಲ್ಲಿದೆ. ಹಿಮೋಗ್ಲೋಬಿನ್ ದೇಹದಲ್ಲಿ ಆಕ್ಸಿಜನ್ ಅನ್ನು ಸಾಗಾಣಿಕೆ ಮಾಡುತ್ತದೆ. ಇದರಲ್ಲಿ ಕಬ್ಬಿಣ ಲೋಹದ ಪರಮಾಣು ಇರುತ್ತದೆ. ಹೀಮೋ ಮೀನ್ಸ್ ಕಬ್ಬಿಣ, ಹೀಮ್ ಮೀನ್ಸ್ ಕಬ್ಬಿಣ, ಗ್ಲಾಬ್ಯುಲಿನ್ಸ್ ಮೀನ್ಸ್ ಪ್ರೋಟೀನ್. ಕಬ್ಬಿಣ ಮತ್ತು ಪ್ರೋಟೀನ್ ಸೇರಿ ಹಿಮೋಗ್ಲೋಬಿನ್ ಆಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಂಯುಕ್ತದಿಂದ ಕಿಡ್ನಿ ಕಲ್ಲುಗಳು ಉಂಟಾಗುತ್ತವೆ? ಕ್ಯಾಲ್ಸಿಯಂ ಆಕ್ಸಲೇಟ್. ಕಿಡ್ನಿ ಕಲ್ಲುಗಳು ಕ್ಯಾಲ್ಸಿಯಂ ಆಕ್ಸಲೇಟ್ನಿಂದ ಉಂಟಾಗುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಮೂತ್ರಪಿಂಡಗಳ ಅಂದರೆ ಕಿಡ್ನಿ ಕಲ್ಲುಗಳು ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನು ಒಳಗೊಂಡಿರುತ್ತವೆ. ಇವುಗಳನ್ನು ಒಡೆಯಲು ಲಿಥೋಟ್ರಿಪ್ಪರ್ ಎಂಬ ಸಾಧನವನ್ನು ಬಳಸಲಾಗುತ್ತದೆ. ಇತ್ತೀಚೆಗೆ ಲಿಥೋಟ್ರಿಪ್ಸಿಯನ್ನು ಬಳಸಿ ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆಯುವರು. ತೈಲಗಳ ಹೈಡ್ರೋಜಿನೇಷನ್ ಸಲುವಾಗಿ ಬಳಕೆಯಾಗುವ ವೇಗವರ್ಧಕ ನಿಕ್ಕಲ್. ನಿಕ್ಕಲ್ ಮತ್ತು ಪೆಲಿಡಿಯಂ ಅನ್ನ ತೈಲಗಳ ಹೈಡ್ರೋಜಿನೇಷನ್ಗೆ ಬಳಸುವರು. ಹೈಡ್ರೋಜಿನೇಷನ್ ಅಂತಂದ್ರೆ ಅಪರ್ಯಾಪ್ತ ಕೊಬ್ಬಿನ ಆಮ್ಲವನ್ನು ಪರ್ಯಾಪ್ತ ಕೊಬ್ಬಿನ ಆಮ್ಲವನ್ನಾಗಿ ಪರಿವರ್ತಿಸುವುದು. ಅಂದರೆ ಎಣ್ಣೆಯನ್ನ ಡಾಲ್ಡವನ್ನಾಗಿ ಪರಿವರ್ತಿಸುವ ಕ್ರಿಯೆಯೇ ಹೈಡ್ರೋಜಿನೈಸೇಷನ್. ಇಲ್ಲಿ ನಿಕ್ಕಲ್ ಚೂರುಗಳನ್ನು ಕೆಟಲಿಸ್ಟ್ ಅಂದರೆ ವೇಗವರ್ಧಕವಾಗಿ ಬಳಸಿ ಹೈಡ್ರೋಜನ್ ಅನಿಲವನ್ನು ಹಾಯಿಸುವರು. ಹಾಗಾಗಿ ದ್ರವ ರೂಪದ ಎಣ್ಣೆ ಘನ ರೂಪಕ್ಕೆ ಬರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ರಾಸಾಯನಿಕಗಳು ಇಲ್ಲವೇ ಮದ್ದುಗಳಿಂದ ಸೋಂಕುಕಾರಕ ಸೂಕ್ಷ್ಮ ಜೀವಗಳನ್ನೇ ಆಯ್ಕೆ ಮಾಡಿ ನಾಶ ಮಾಡುವ ಅತಿಥೇಯ ಅಥವಾ ಜೀವಂತ ಅಂಗಾಂಶಗಳನ್ನು ನಾಶಪಡಿಸುವ ಕ್ರಿಯೆ ಕೀಮೋಥೆರಪಿ. ರೇಡಿಯೋಥೆರಪಿಯನ್ನು ಕೀಮೋಥೆರಪಿ ಎಂದು ಕರೆಯುತ್ತಾರೆ. ಕ್ಯಾನ್ಸರ್ ರೋಗದ ಲಕ್ಷಣಗಳು ಹೆಚ್ಚಾಗಿ ಕಂಡುಬಂದಾಗ ಅದರಲ್ಲಿರುವ ಸೋಂಕುಕಾರಕ ಸೂಕ್ಷ್ಮ ಜೀವಗಳನ್ನೇ ಆಯ್ಕೆ ಮಾಡಿ ರೋಗವನ್ನು ತಡೆಗಟ್ಟಲು ಕೀಮೋಥೆರಪಿಯನ್ನು ಬಳಸುವರು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಪಟ್ಟಿಯಲ್ಲಿ 10ನೇ ಶತಮಾನದ ಪೂರ್ವಾರ್ಧದಲ್ಲಿ ಕನೋಜ್ ಅನ್ನು ಭೇಟಿ ಮಾಡಿದ ಅರಬ್ ಪ್ರವಾಸಿಗನನ್ನು ಹೆಸರಿಸಿ. ಮಸೂದಿ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕದಂಬ ರಾಜಕುಮಾರಿಯ ವಿವಾಹ ಪುನ್ನಾಟ ರಾಷ್ಟ್ರವರ್ಮನ ಜೊತೆ ಆಗಿತ್ತು? ಪ್ರಭಾವತಿ. 2ನೇ ಚಂದ್ರಗುಪ್ತನ ಮಗಳಾದ ಪ್ರಭಾವತಿಯು ಧರಣಿ ಗೋತ್ರದವಳು. ಬ್ರಾಹ್ಮಣನಾದ 2ನೇ ರುದ್ರಸೇನನಿಗೆ ವಿವಾಹವಾದಳು. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಶಾಸನದಿಂದ ವೀರಶರ್ಮನು ಮಯೂರ ಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ? ಗುಡ್ನಾಪುರ. ಕದಂಬರು ಕರ್ನಾಟಕದಲ್ಲಿ ಸ್ಥಾಪನೆಯಾದ ರಾಜವಂಶವಾಗಿದೆ. ವೀರಶರ್ಮನು ಮಯೂರ ಶರ್ಮನ ಅಜ್ಜನೆಂದು ಗುಡ್ನಾಪುರ ಶಾಸನ ತಿಳಿಸುತ್ತದೆ. ಇವರ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಮೊದಲ ಸಂಸ್ಕೃತ ಶಾಸನವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. 1881ರಲ್ಲಿ ಸ್ಥಾಪಿಸಲಾದ ಮೈಸೂರು ಪ್ರತಿನಿಧಿ ಸಭೆಯ ಮುಖ್ಯ ಉದ್ದೇಶವೆಂದರೆ ಆಡಳಿತದ ಮೇಲೆ ಜನಾಭಿಪ್ರಾಯವನ್ನು ಅಳೆಯುವುದು, ಆಡಳಿತದ ಮೇಲಿನ ಜನಾಭಿಪ್ರಾಯವನ್ನು ಅಳೆಯುವುದು ಹಾಗೂ ಸರ್ಕಾರವನ್ನು ವಿಮರ್ಶಿಸುವುದು. 4 ಈಸ್ ದಿ ರೈಟ್ ಆನ್ಸರ್. 1881ರಲ್ಲಿ ಜೆ.ಡಿ. ಗಾರ್ಡನ್ ಅವರ ಸಲಹೆಯಂತೆ ಮೈಸೂರಿನ ಅಂದಿನ ಒಡೆಯರಾದ ಜಯಚಾಮರಾಜ ಒಡೆಯರ್ ಅವರು ದಿವಾನ್ ರಂಗಾಚಾರ್ಲು ಅವರ ಅಧ್ಯಕ್ಷತೆಯಲ್ಲಿ ಮೈಸೂರು ಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದರು. ಕೇರಳದಲ್ಲಿ ಆರಂಭವಾದ ಸಮಾಜೋಧಾರ್ಮಿಕ ಚಳುವಳಿಯು ಕರ್ನಾಟಕದಲ್ಲಿಯೂ ಹರಡಿತು ಹಾಗೂ ಅಲ್ಲಿನ ಜನರನ್ನು ಇಂದಿಗೂ ಪ್ರಭಾವಿಸಿದೆ. ಅದು ಯಾವುದು? ನಾರಾಯಣ ಗುರು ಚಳುವಳಿ. ಕೇರಳ ಮತ್ತು ಕರ್ನಾಟಕದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು 1855ರಲ್ಲಿ ನಾರಾಯಣ ಗುರು ಅವರು ಚಳುವಳಿ ಕೈಗೊಂಡರು. 3 ಈಸ್ ದಿ ರೈಟ್ ಆನ್ಸರ್. ಸಮಾಜದ ಎಲ್ಲ ವರ್ಗಗಳು ಹಾಗೂ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಅಗತ್ಯವನ್ನು ಮನಗಂಡ ಮೈಸೂರು ಮಹಾರಾಜರು ಅದಕ್ಕಾಗಿ ಒಂದು ಸಮಿತಿಯನ್ನು ನಿಯೋಜಿಸಿದರು.
ಅದು ಯಾವುದು? ಜಸ್ಟಿಸ್ ಲೆಸ್ಲಿ ಮಿಲ್ಲರ್ ಸಮಿತಿ. ಕೃಷ್ಣರಾಜ ಒಡೆಯರ್ ಅವರು 1917ರಲ್ಲಿ ಹಿಂದುಳಿದ ವರ್ಗದವರ ಏಳಿಗೆಯ ಬಗ್ಗೆ ವರದಿಗಾಗಿ ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನು ನೇಮಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಸ್ವಾತಂತ್ರ್ಯ ಚಳವಳಿಯಲ್ಲಿ ಕನ್ನಡದ ಮಹಿಳೆಯರು ಹೋರಾಡಿದರು. ಅವರಲ್ಲಿ ಒಬ್ಬರು ಉತ್ತರ ಕರ್ನಾಟಕಕ್ಕೆ ಸೇರಿದವರು. ಅವರು ಯಾರು? ಲೀಲಾವತಿ ಮಾಗಡಿ. ಲೀಲಾವತಿ ಮಾಗಡಿಯವರು ರವೀಂದ್ರನಾಥ್ ಠಾಗೂರ್ ಅವರ ಭಾಷಣಗಳಿಂದ ಪ್ರೇರಿತರಾಗಿ ಉತ್ತರ ಕರ್ನಾಟಕದಿಂದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಡಿದರು. 4 ಈಸ್ ದಿ ರೈಟ್ ಆನ್ಸರ್. ಬಾಗ್ದಾದಿನ ಖಲೀಫನಿಗೆ ಮೊಹಮ್ಮದ್ ಬಿನ್ ಖಾಸಿಮನು ಬಂಧಿಸಿ ಕಳುಹಿಸಿಕೊಟ್ಟ ರಾಜ ದಹೀರನ ಇಬ್ಬರು ಕುಮಾರಿಯರಲ್ಲಿ ಒಬ್ಬರು ಚಂದ್ರಮತಿ ದೇವಿ. ಆದರೆ ಇನ್ನೊಬ್ಬರು ಯಾರು? ಪರ್ಮಲ್ ದೇವಿ. ಮೊಹಮ್ಮದ್ ಬಿನ್ ಖಾಸಿಮ್ನು ಕ್ರಿಸ್ತಶಕ 713ರಲ್ಲಿ ಸಿಂಧ್ ಪ್ರಾಂತ್ಯದ ಅರಸನಾದ ದಾಹಿರ್ನ ಇಬ್ಬರು ಮಕ್ಕಳನ್ನು ಬಾಗ್ದಾದನ ಖಲೀಫ್ ವಾಲಿದ್ನಿಗೆ ಕಳುಹಿಸಿಕೊಟ್ಟನು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಗುಲಾಮಿ ಸಂತತಿಯ ಸುಲ್ತಾನರುಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ. ಎ. ರುಕ್ನುದ್ದೀನ್ ಫಿರೋಜ್, ಬಿ. ಅಲ್ಲಾವುದ್ದೀನ್ ಮಸೂದ್ ಶಾ, ಸಿ. ನಾಸಿರುದ್ದೀನ್ ಮಹಮ್ಮದ್, ಡಿ. ಬೆಹರಾಮ್ ಶಾ. ಎಡಿಪಿಸಿ ಅಂದರೆ ರುಕ್ನುದ್ದೀನ್ ಫಿರೋಜ್ 1236 ಏಪ್ರಿಲ್ನಿಂದ ನವೆಂಬರ್ ಮಾತ್ರ, ಬೆಹರಾಮ್ ಶಾ 1240ರಿಂದ 42, ಅಲ್ಲಾವುದ್ದೀನ್ ಮಸೂದ್ ಶಾ 1242ರಿಂದ 46, ನಾಸಿರುದ್ದೀನ್ ಮಹಮ್ಮದ್ 1246ರಿಂದ 1266. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.